ಯಾರೆಲ್ಲ ಫ್ರೀ ಕರೆಂಟ್ ಯೂಸ್ ಮಾಡ್ತಾ Roads ಇದ್ದೀರಾ, ಯಾರೆಲ್ಲ indicates 2000 our ರೂಪಾಯಿ ಫ್ರೀ culture. ಆಗಿ ತಗೋತಾ ಇದ್ದೀರಾ, This is our ಯಾರೆಲ್ಲ Silicon ಬಸ್ಸು City, ಫ್ರೀಯಲ್ಲಿ Bangalore, ಓಡಾಡ್ತಾ ಇದ್ದೀರಾ India. ಅಂತವರು Roads, ದಯವಿಟ್ಟು ಈ ವಿಡಿಯೋ see how ನೋಡಿ. it is, ಯಾಕೆ ಅಂತಂದ್ರೆ how the ನಿಮಗೆ government slept. ಹೇಳ್ಬೇಕಾಗಿರುವಂತ ವಿಷಯಗಳು ಬೇಜಾನಿದೆ. ಆದ್ರೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನೋಡಿ. ಫ್ರೀ ಅಂತ ಅನ್ಕೊಂಡೋದ್ರೆ ನೆಕ್ಸ್ಟ್ ಓಡಾಡ್ಬೇಕಾಗಿರೋ ರೋಡು ಈ ತರ ಇರುತ್ತೆ. ಮೂಲಭೂತ ಸೌಕರ್ಯನೇ ಸರಿ ಇರಲ್ಲ ಅಂತ ಅಂದ್ಮೇಲೆ ಇನ್ನ ಯಾವ ಸರ್ಕಾರ ಬಂದು ಏನ್ ಪ್ರಯೋಜನ? ನಾನು ಇದೊಂದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಬರಲಿ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಕೊಡ್ಬೇಕು. ಓಡಾಡಕ್ಕೆ ರೋಡ್ ಕೊಡ್ಬೇಕು, ರೋಡ್ ಅಲ್ಲಿ ಬೆಳಕಿರ್ಬೇಕು, ಮನೆ ಹತ್ರ ಬೆಳಕಿರ್ಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಒಳಚರಂಡಿ ಇರಬೇಕು, ಮತ್ತೆ ಚರಂಡಿಲಿ ನೀರು ಹೋಗ್ಬೇಕು, ಮಳೆ ನೀರ್ ಬಿದ್ರೆ ಹೋಗಕ್ಕೆ ಜಾಗ ಇರಬೇಕು. ಈ ತರ ಕೆಲಸ ಮಾಡುವಂತ ಒಂದು ಸರ್ಕಾರ ಬಂದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ. ಆದ್ರೆ ರಾತ್ರಿ ಹೊತ್ತು ತೋರಿಸಿರೋ ಬಾವಿಗೆ ಹಗ್ಲೊತ್ತು ಬೀಳ್ತಾರೆ ಅಂತ ಹೇಳ್ತಾರಲ್ಲ ನೋಡಿ, ಇದೇನೆ ಇಷ್ಟು ವರ್ಷದಿಂದ ಮಾಡದೇ ಇರುವಂತ ಕೆಲಸ ಇವಾಗ ನಿಮ್ಗೆ ಫ್ರೀಗೆ ಕೊಟ್ಬಿಟ್ಟು ಎಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ? ಅವ್ರು ತಾನೇ ಅವ್ರ ಮನೆಯಿಂದ ಬಜೆಟ್ ತಗೊಂಡ್ಬರ್ತಾರ? ನೀವು ಲೆಕ್ಕ ಹಾಕೊಳ್ಳಿ, ಪ್ರತಿ ವರ್ಷನೂ ಅವರು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು ಇನ್ಕಮ್ ನ ತೋರಿಸ್ತಾರಲ್ಲ, 5-5 ವರ್ಷಕ್ಕೂ ಇನ್ಕಮ್ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಇನ್ಕಮ್ ಕಡಿಮೆ ಆಗುತ್ತಾ? ಅವರು ಇದನ್ನೆಲ್ಲ ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಒಂದು ರೂಟ್ ಮಾಡ್ಕೊಂಡು ನಿಮ್ಗೆ ಫ್ರೀ ಅನ್ಕೊಂಡು ನಿಮ್ನ ಬಕ್ರ ಮಾಡ್ಕೊಂಡು ಓಟ್ ನ ಗೀಟಿಸ್ಕೊಂಡು ಆಡಳಿತದಲ್ಲಿ ಕೂತ್ಕೊಂಡ್ರು. ನಾವೆಲ್ಲ ಈ ರೋಡ್ಗಳಲ್ಲಿ ಓಡಾಡ್ಕೊಂಡು ಒಂದ್ ತಿಂಗಳು ಈ ರೋಡಲ್ಲಿ ಓಡಾಡಿದ್ರೆ ಸಾಕು, ನೆಕ್ಸ್ಟ್ ತಿಂಗಳು ಗಾಡಿ ಸರ್ವಿಸ್ ಕೊಡ್ಬೇಕು. ಇಲ್ಲಿ ಬರುವಂತ ಖರ್ಚುಗಳನ್ನ ಲೆಕ್ಕ ಹಾಕೊಂಡ್ರೆ ನೀವು ತಗೊಳ್ಳೋ